Good So morning. Huh. my Dairan Culture, basically from Sulya, ಪ್ರಸ್ತುತ ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ ಅನ್ನು ನಾನು ಲಾಸ್ಟ್ 10 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ನಾನು ನನ್ನ ಮನೆಯವರಿಗೆ ಬಂದ ರಿಸಲ್ಟ್ ಅನ್ನು ಮಾತ್ರ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಮ್ಗೆ ಮತ್ತು ನನ್ನ ವೈಫಿಗೆ ಗ್ಯಾಸ್ಟ್ರಿಕ್ ಇತ್ತು. ಸುಮಾರು ವರ್ಷದಿಂದ ಟ್ಯಾಬ್ಲೆಟ್ ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಈಗ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ ಮೇಲೆ ಸೊ ಅಂದ್ರೆ ಲಾಸ್ಟ್ 4 ತಿಂಗಳಿಂದ ಗ್ಯಾಸ್ಟ್ರಿಕ್ ವಿದೌಟ್ ಟ್ಯಾಬ್ಲೆಟ್ ನಾವು ಯೂಸ್ ಮಾಡ್ತಾ ಇದೀವಿ. ಸೊ ಈಗ ಯಾವುದೇ ಗ್ಯಾಸ್ಟ್ರಿಕ್ ಇಲ್ಲ. ಸೊ ಗ್ಯಾಸ್ಟ್ರಿಕ್ ಅನ್ನುವ ಪದವನ್ನೇ ನಾವು ಮರ್ತೋಗಿದೀವಿ ನಾವು ಇಬ್ರು ಸಹ. ಆಮೇಲೆ ಇನ್ನೊಂದು ಮೇಜರ್ ಇನ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಕಳೆದ 2 ವರ್ಷಗಳಿಂದ ನನಗೆ ಇದು ಕೆಳಗೆ ಕೂತು ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆಯ್ತು, ಅಂದ್ರೆ ಕಾಲು ಫೋಲ್ಡ್ ಮಾಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ ಆಯ್ತು. ಈ ಒಂದು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ ಮೇಲೆ ಈಗ ಒಂದು 4 ತಿಂಗಳು ಒಂದು 2ರಿಂದ 3 ತಿಂಗಳಾಯ್ತು. ನಾನು ಎಷ್ಟು ಹೊತ್ತು ಬೇಕಿದ್ರೆ ಕೆಳಗೆ ಕಾಲು ಫೋಲ್ಡ್ ಮಾಡಿ ಕೂತ್ಕೊಳ್ಳಕ್ಕೆ ನನಗೆ ಸಹಕಾರಿಯಾಗಿದೆ. ಇದೊಂದು ನನಗೆ ಒಂದು ಮಿರಾಕಲ್ ರಿಸಲ್ಟ್ ಅಂತಾನೆ ಹೇಳ್ಬೋದು. ಅದರ ಜೊತೆಯಲ್ಲಿ ಬ್ಯಾಕ್ ಪೈನ್ ಇತ್ತು, ಆಮೇಲೆ ನಿದ್ರೆಯಲ್ಲಿ ಸೊ ಜಾಸ್ತಿ ಬೈಕಲ್ಲಿ ಓಡಾಡ್ತಾ ಇರುವ ಕಾರಣ ಮಸ್ಲಿ ಸ್ಕ್ಯಾಚ್ ಆಗ್ತಾ ಇತ್ತು ನಿದ್ರೆಯಲ್ಲಿ. ಸೊ ಈ ಮಸ್ಲಿ ಸ್ಕ್ಯಾಚು ಈಗ ಲಾಸ್ಟ್ ಸುಮಾರು ತಿಂಗಳಿಂದ ನನಗೆ ಈಗ ಅದನ್ನು ಗೊತ್ತೇ ಆಗ್ತಿಲ್ಲ, ಮಸ್ಲಿ ಸ್ಕ್ಯಾಚ್ ಇದೆಯಾ ಇಲ್ವಂತ ಆ ಪದವನ್ನು ಕೂಡ ಮರ್ತಿದ್ದೀನಿ. ಅದ್ರ ಜೊತೆಯಲ್ಲಿ ನನಗೆ ನಾನು ಆಫೀಸಲ್ಲಿ ದಿನಕ್ಕೆ 8ರಿಂದ 10 ಗಂಟೆ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಸಡನ್ ಆಗಿ ಕಣ್ಣು ಬ್ಲರ್ ಆಗೋದು, ಆಮೇಲೆ ವರ್ಡ್ಸ್ ಗಳೆಲ್ಲ ಕಾಣ್ತಾನೆ ಇದ್ದಿಲ್ಲ ಆಯ್ತು. ಸೊ ನಾನು ಈ ಪ್ರಾಡಕ್ಟಿನ ಅಂದ್ರೆ ನಮ್ಮ ಮಿರಾಕಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ವಾಟರ್ ಎನರ್ಜಿ ಪ್ಯಾಡ್ ಅನ್ನು ಡೈಲಿ ಬಂದ್ಬಿಟ್ಟು 2ರಿಂದ 3 ಸಲ ಕಣ್ಣಿಗೆ ಹಾಕ್ಬಿಟ್ಟು ಮಸಾಜ್ ಮಾಡ್ತಾ ಇದ್ದೆ. ಸೊ ಇದರಿಂದ ಏನು ಪ್ರಾಬ್ಲಮ್ ಇತ್ತು ಆ ಪ್ರಾಬ್ಲಮ್ ಈಗ ಇಲ್ವೇ ಇಲ್ಲ. ಈಗ 4 ತಿಂಗಳಿಂದ ನಾನು ಸ್ಪೆಕ್ಸ್ ಯೂಸ್ ಮಾಡಲ್ಲ, ಇಡೀ ದಿನ ವಿದೌಟ್ ಸ್ಪೆಕ್ಸ್ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಈಗ ರೀಸೆಂಟ್ ಆಗಿ ನಮ್ಮ ಅಂದ್ರೆ ನನಗೂ ಅದು ಅರಿವು ಇದ್ದಿಲ್ಲ ಆಯ್ತು. ಒಂದು ದಿವಸ ವೈಫ್ ಕಾಲ್ ನೋವು ಅಂತ ಹೇಳ್ತಾ ಇದ್ರು. ಸೊ ನೋಡಿದಾಗ ಅಂದ್ರೆ ವೆರಿಕೋಸ್ ಜಸ್ಟ್ ಸ್ಟಾರ್ಟ್ ಆಗಿತ್ತು, ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇತ್ತು. ಸೊ ಹೇಗಿದ್ರು ನಮ್ಮ ಹತ್ರ ಸಂಜೀವಿನಿ ಇತ್ತು. ಸೊ ಅದನ್ನು ನಾವು ಯೂಸ್ ಮಾಡಿದೀವಿ. ಸೊ ಅದನ್ನು ಯೂಸ್ ಮಾಡಿದ ಮೇಲೆ ಆಲ್ಮೋಸ್ಟ್ ಈಗ ಒಂದು 75ರಿಂದ 80% ಅದು ಕಡಿಮೆ ಆಗಿದೆ. ಸೊ ಅದು ನೋವು ಸಹ ಈಗ ಕಡಿಮೆ ಆಗಿದೆ. ಇನ್ನೊಂದು ಮೇಜರ್ ರಿಸಲ್ಟ್ ಹೇಳ್ಬೇಕಂದ್ರೆ ನಮ್ಮ ಮಗಳಿಗೆ ಮಂತ್ಲಿ ಪ್ರಾಬ್ಲಮ್ ಇತ್ತು. ಪ್ರಾಬ್ಲಮ್ ಅಂತ ಹೇಳಿದ್ರೆ ಮಂತ್ಲಿ 2 ಟೈಮ್ಸ್ ಪೀರಿಯಡ್ ಆಗ್ತಾ ಇತ್ತು, ಅಂದ್ರೆ ಕರೆಕ್ಟ್ ಆಗಿ 15 to 14 ಡೇಸ್ಗೆ ಆಗ್ತಾ ಇತ್ತು. ಅದು 7 ಡೇಸ್ ಅವಳಿಗೆ ಅಂದ್ರೆ 1 ಪೀರಿಯಡ್ ಆದಾಗ 7 ಡೇಸ್ ಪ್ರಾಬ್ಲಮ್ ಇತ್ತು. ಸೊ ಅಂದ್ರೆ ಮಂತ್ಲಿ 2 ಟೈಮ್ಸ್ ಆಗ್ತಾ ಇತ್ತು. ಇದರಿಂದ ತುಂಬಾ ಹಾಸ್ಪಿಟ್ಲಿಗೂ ಹೋಗಿದ್ದೀವಿ, ಬಟ್ ಅಲ್ಲಿಗೆ ಏನು ಕಡಿಮೆ ಆಗಿಲ್ಲ, ಬಟ್ ಯಥಾಸ್ಥಿತಿ ಇತ್ತು. ಬಟ್ ಯಾವಾಗ ನಾವು ಈ ಪ್ರಾಡಕ್ಟ್ ಯೂಸ್ ಮಾಡಕ್ಕೆ ಶುರು ಮಾಡಿದೀವಿ, ಅದರಿಂದ ಈಗ ಕರೆಕ್ಟ್ ಆಗಿ 29, 30, 31 ಡೇಸ್ ಒಳಗಡೆ ಕರೆಕ್ಟ್ ಆಗಿ ಇವತ್ತು ಈಗ ಮಂತ್ಲಿ ಪೀರಿಯಡ್ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಎಷ್ಟೋ ಹಾಸ್ಪಿಟ್ಲಿಗೆ ಖರ್ಚು ಮಾಡೋ ದುಡ್ಡನ್ನು ಇಲ್ಲಿ ಉಳಿಸ್ತಾ ಇತ್ತು ನನಗೆ. ಆಮೇಲೆ ಇನ್ನು ಊರಲ್ಲಿ ಅಮ್ಮನಿಗೂ ಕೂಡ ಕೊಟ್ಟಿದ್ದೀನಿ. ಅಮ್ಮನಿಗೂ ಕೂಡ ತುಂಬಾ ಏಜ್ ಆಗಿದೆ, ಅವರು ಕೂಡ ಮಸ್ಲಿ ಕ್ಯಾಚ್ ಇತ್ತು. ಯಾಕಂದ್ರೆ ಊರಲ್ಲಿ ಮಳೆ ಇರೋ ಕಾರಣ ಅವರಿಗೆ ಅವಾಗ ಕಾಲು ನೋವು, ಆಮೇಲೆ ತಣ್ಣೀರು ಮುಟ್ಟಿದ್ರೆ ಕಷ್ಟ ಆಗ್ತಾ ಇತ್ತು. ಆಮೇಲೆ ಅದರಿಂದ ಕೂಡ ಅವರು ರಾತ್ರಿ ಎಲ್ಲ ಪ್ರಾಬ್ಲಮ್ ಕಾಲು ನೋವು ಅಂತ ಬಟ್ಟೆ ಎಲ್ಲ ಕಟ್ಟಿ ಮಲಗ್ತಾ ಇದ್ರು. ಈ ಒಂದು ಪ್ರಾಡಕ್ಟ್ ಇಂದ ಅವ್ರಿಗೂ ಕೂಡ ತುಂಬಾ ಸಪೋರ್ಟ್ ಆಗಿ ಈ ಪ್ರಾಡಕ್ಟ್ ವರ್ಕ್ ಆಗ್ತಾ ಇದೆ. ತುಂಬಾ ಖುಷಿ ಇದೆ ಅಂತ ಹೇಳ್ತಾ ಇದಾರೆ ಅಮ್ಮ ಕೂಡ. ಇನ್ನೊಂದು ಮೇಜರ್ ಅಂತ ಹೇಳಿದ್ರೆ ಇಷ್ಟೆಲ್ಲ ರಿಸಲ್ಟ್ ಬರೋದಕ್ಕೆ ರೀಸನ್ ಇಷ್ಟೇ, ನಾನು ನನ್ನ ಹೆಮ್ಮೆಯ ಕಂಪನಿಯ ಮ್ಯಾಗ್ನೆಟಿಕ್ ಪ್ರಾಡಕ್ಟ್ ಅಲ್ಲದೆ ಸೊ ನಮ್ಮ ಕಂಪನಿಯಲ್ಲಿ ಸಿಗುವಂತ ಹಿಬಾರೆ ಮೋರ್ ಪವರ್ ಇರ್ಬೋದು, ಬೆರಿ ಜ್ಯೂಸ್ ಇರ್ಬೋದು, ಇದನ್ನೆಲ್ಲ ನ್ಯೂಟ್ರಿಷನ್ ಆಗಿ ನಾನು ಡೈಲಿ ನಾನು ಮತ್ತು ನನ್ನ ಫ್ಯಾಮಿಲಿ ಡೈಲಿ ನಾವು ತಗೊಳ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಇನ್ನೊಂದು ತುಂಬಾ ಖುಷಿ ಅಂತ ಹೇಳಿದ್ರೆ, ರೀಸೆಂಟ್ ಆಗಿ ನಾನು ರೀಪರ್ಚೇಸ್ ಅಲ್ಲಿ ನಮ್ದು ಮಲ್ಟಿಪರ್ಪಸ್ ಹರ್ಬಲ್ ಬಾತ್ ಸೋಪ್ ಅನ್ನು ಕೂಡ ಪರ್ಚೇಸ್ ಮಾಡಿದ್ದೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸ್ನಾನ ಮಾಡಿದಾಗ ನಮ್ಮ ಊರಿಗೆ ಹೋದಾಗ ಊರಲ್ಲಿ ಯಾವ ರೀತಿ ನೀರಲ್ಲಿ ಸ್ನಾನ ಮಾಡಿದಾಗ ಕೂದಲು ಒಂಥರ ಫ್ರೆಶ್ನೆಸ್ ಸಿಗತ್ತಲ್ವಾ, ಆ ಫ್ರೆಶ್ನೆಸ್ ನಮ್ಗೆ ಬೆಂಗಳೂರು ನೀರಲ್ಲಿ ಸಿಗ್ತಾ ಇದೆ. ಯಾಕಂದ್ರೆ ಬೆಂಗಳೂರು ನೀರು ಯಾವ ರೀತಿ ಇದೆ ಅಂತ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರೋರಿಗೆ ಗೊತ್ತಿರತ್ತೆ. ಸೊ ನನ್ನ ಸಜೆಷನ್ ಇಷ್ಟೇ, ಎಲ್ರಿಗೂ ಸಜೆಷನ್ ಕೊಡೋದು ಅಂತ ಹೇಳಿದ್ರೆ ಇಷ್ಟೇ, ಈ ಪ್ರಾಡಕ್ಟ್ ಮೇಲೆ ನಂಬಿಕೆ ಇಡಿ. ಅದ್ರ ಜೊತೆಯಲ್ಲಿ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ರೆ ಮಾತ್ರ ನೀವು ಅತ್ಯದ್ಭುತವಾದ ರಿಸಲ್ಟ್ ಅನ್ನು ಕೂಡ ನೀವು ಕಾಣಬಹುದು. ಇಷ್ಟು ಹೇಳಿ ನನಗೆ ಈ ಒಂದು ಪ್ರಾಡಕ್ಟ್ ಗಳನ್ನು ಪರಿಚಯ ಮಾಡಿಕೊಟ್ಟಂತ ಫೌಂಡರ್ ಆಗಿರತಕ್ಕಂತ ಮಿಸ್ಟರ್ ನಿಸರ್ ಸಾರಿಗೆ ಹಾಗೂ ಬೆಂಗಳೂರಿನಲ್ಲಿ ನನಗೆ ಸಪೋರ್ಟ್ ಮಾಡ್ತಿರುವಂತಹ ವಿನಶ್ರೀ ಮೇಡಮ್ ಹಾಗೂ ರಾಘವೇಂದ್ರ ಸಾರಿಗೆ ನಾನು ತುಂಬ ಹೃದಯದ ಹಾಗೂ ನನ್ನ ಮನೆಯ ಪರವಾಗಿ ಕೂಡ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು.